ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರಾಬ್ಲಮ್ ತಗೊಂಡಿದ್ದೀನಿ. ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಆ್ಯಂಡ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕೋಆಪರೇಟಿವ್ ಸೊಸೈಟಿ ನಾಟ್ ಬೀಯಿಂಗ್ ಅ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಫಾರ್ ದ ಇಯರ್ ಅಕೌಂಟಿಂಗ್ ಇಯರ್ 2016 ಆ್ಯಂಡ್ 17. ಇಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಇದು ಟ್ಯಾಕ್ಸಬಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ಡೀಟೇಲ್ಸ್ ಕೊಟ್ಟಿರೋದು ಇನ್ಕಮ್ ಫ್ರಮ್ ಕಾಟೇಜ್ ಇಂಡಸ್ಟ್ರಿ. ಕಾಟೇಜ್ ಇಂಡಸ್ಟ್ರಿ ಅಂದರೆ ಗುಡಿ ಕೈಗಾರಿಕೆ, ಸಣ್ಣ ಸಣ್ಣ ಇಂಡಸ್ಟ್ರಿಗಳಿರುತ್ತಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಅದರಿಂದ ಬಂದಿರುವಂಥ ಇನ್ಕಮು 25,000. ನೆಕ್ಸ್ಟ್ ಮಾರ್ಕೆಟಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಗ್ರೋನ್ ಬೈ ಮೆಂಬರ್ ₹35,000. ಮಾರ್ಕೆಟಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್, ಅಗ್ರಿಕಲ್ಚರಲ್ಲಾಗಿ ಮಾಡಿರುವಂಥ ಪ್ರೊಡಕ್ಷನ್ನ ಮಾರ್ಕೆಟ್ ಮಾಡಿರೋದಕ್ಕೆ 35,000 ಆಗಿದೆ. ಇನ್ಕಮ್ ಫ್ರಮ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಟು ಮೆಂಬರ್ಸ್. ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ನ ಮೆಂಬರ್ಸಿಗೆ ಪರ್ಚೇಸ್ ಮಾಡಿರೋದಕ್ಕೆ 5,000 ಆಗಿದೆ, ಇನ್ಕಮ್ ಬಂದಿದೆ. ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್, ಪ್ರಾಫಿಟ್ಸ್ ಮತ್ತು ಗೇನ್ಸ್ ಬಿಸ್ನೆಸ್ಸಿಂದ ಬಂದಿರೋದು 90,000. ಇಂಟ್ರೆಸ್ಟ್ ಫ್ರಮ್ ಅದರ್ ಕೋಆಪರೇಟಿವ್ ಸೊಸೈಟಿ ಮೇಲೆ ಇನ್ವೆಸ್ಟ್ ಮಾಡಿರೋದ್ರಿಂದ ಬಂದಿರೋವಂಥ ಇಂಟ್ರೆಸ್ಟ್ ರಿಸೀವ್ ಆಗಿರೋದು 10,000. ಇಂಟ್ರೆಸ್ಟ್ ಆನ್ ಯೂನಿಟ್ಸ್ ಆಫ್ ನೋಟಿಫೈಡ್ ಮ್ಯೂಚುವಲ್ ಫಂಡ್ಸಿಂದ ಇನ್ವೆಸ್ಟ್ ಮಾಡಿರೋದ್ರಿಂದ ನಮಗೆ ಬಂದಿರೋವಂಥ ಇಂಟ್ರೆಸ್ಟು 20,000. ಡೊನೇಷನ್ ಟು ಆ ನ್ಯಾಷನಲ್ ಡಿಫೆನ್ಸ್ ಫಂಡ್, ಡಿಫೆನ್ಸಿಗೆ ಇನ್ವೆಸ್ಟ್ ಮಾಡಿರೋವಂಥ ಡೊನೇಷನ್ನು 10,000. ಇದಿಷ್ಟು ಡೀಟೇಲ್ಸ್ನ ತಗೊಂಡು ನಾವು ಟ್ಯಾಕ್ಸ್ ಲೈಬಿಲಿಟಿ ಮತ್ತು ಟ್ಯಾಕ್ಸಬಲ್ ಇನ್ಕಮ್ನ ಫೈಂಡ್ ಔಟ್ ಮಾಡಬೇಕು. ಟ್ಯಾಕ್ಸಬಲ್ ಇನ್ಕಮ್ ಆಫ್ ಕೋಆಪರೇಟಿವ್ ಸೊಸೈಟಿ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್ ಅಂತ ತೊಗೊಂಡಿದ್ದೀನಿ. ಕಾಟೇಜ್ ಇಂಡಸ್ಟ್ರಿ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಿಂದ ಅರ್ನ್ ಆಗಿರೋವಂಥ ಇನ್ಕಮ್ 25,000. ಮಾರ್ಕೆಟಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ 35,000 ಆಗಿದೆ. ಸೇಲ್ ಆಫ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಟು ಮೆಂಬರ್ಸಿಗೆ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ನ ಸೇಲ್ ಮಾಡಿರೋದಕ್ಕೆ 5,000 ಆಗಿದೆ. ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫಾರ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ 90,000. ನೆಕ್ಸ್ಟ್ ಇಂಟ್ರೆಸ್ಟ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ 10,000. ಇಂಟ್ರೆಸ್ಟ್ ಫ್ರಮ್ NMF ಅಂದರೆ ಮ್ಯೂಚುವಲ್ ಫಂಡ್ಸಿಂದ ರಿಸೀವ್ ಆಗಿರೋ ಇಂಟ್ರೆಸ್ಟು ಎಕ್ಸಮ್ಷನ್ ಆಗುತ್ತೆ. ಕ್ಲಾಸ್ 35 ಅಂದರೆ ಈ ಆ್ಯಕ್ಟ್ ಪ್ರಕಾರ ಎಕ್ಸಮ್ಷನ್ ಆಗುತ್ತೆ ಮ್ಯೂಚುವಲ್ ಫಂಡಿಗೆ ಇಂಟ್ರೆಸ್ಟ್ ರಿಸೀವ್ ಆಗಿರೋದು. ಸೊ ನಿಲ್ ಅಂತ ತೊಗೊಂಡಿದ್ದೀನಿ. ಟೋಟಲ್ ಮಾಡಿದ್ರೆ ನಮಗೆ 1,65,000 ಆಗುತ್ತೆ. ಇದನ್ನು ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟು ನಾವು ಡಿಡಕ್ಷನ್ ಆ್ಯಸ್ ಪರ್ ATP ಆ್ಯಂಡ್ ATGನ ಡಿಡಕ್ಟ್ ಮಾಡಬೇಕು. ಯಾವ್ದು ಅಂತ ನೋಡೋಣ. ಕಾಟೇಜ್ ಇಂಡಸ್ಟ್ರಿ ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ಸಲ್ಲಿ ಕೆಲವೊಂದು ಡಿಡಕ್ಷನ್ ಆ್ಯಸ್ ಪರ್ ATP ಇರೋದು. ಕಾಟೇಜ್ ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆಗಿರೋದ್ರಿಂದ ಇದರಿಂದ ರಿಸೀವ್ ಆಗಿರೋ 25,000 ನಮಗೆ ಎಕ್ಸಮ್ಷನ್ ಆಗುತ್ತೆ. ಸೊ ಅದನ್ನು ಡಿಡಕ್ಟ್ ಮಾಡಬೇಕು. ಮಾರ್ಕೆಟಿಂಗ್ ಇನ್ಕಮ್ ಕೂಡ 35,000, ಅದನ್ನು ಕೂಡ ನಮಗೆ ಎಕ್ಸಮ್ಷನ್ ಆಗುತ್ತೆ. ಸೇಲ್ ಆಫ್ ಇಂಪ್ಲಿಮೆಂಟ್ಸ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಕೂಡ 5,000 ನಾವು ಡಿಡಕ್ಟ್ ಮಾಡಬೇಕು. ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಇದು ಆ್ಯಸ್ ಪರ್ ATP ನಮಗೆ ಅಪ್ ಟು 50,000ವರೆಗೂ ನಮಗೆ ಎಕ್ಸಮ್ಷನ್ ಇರುತ್ತೆ. 50,000ಗೆ ಕ್ರಾಸ್ ಆಗಿರೋ ಅಮೌಂಟ್ ಅಂದರೆ 50,000 ಮಾತ್ರ ನಮಗೆ ಎಕ್ಸಮ್ಷನಿಗೆ ಬರೋದು. ಅದಕ್ಕಿಂತ ಜಾಸ್ತಿ ಇದ್ದರೆ ಎಕ್ಸಮ್ಷನ್ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಕೊಟ್ಟಿರೋವಂಥ PGBP ಅಂದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ 90,000. ನಮಗಿರೋದು ಇಲ್ಲಿ ಓನ್ಲಿ 50,000. ಸೊ 50,000 ತೊಗೊತೀವಿ. 40,000 ಅದು ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ 10,000 ಕಂಪ್ಲೀಟಾಗಿ ತೊಗೋಬೇಕು. ಸೊ 1,25,000. 1,65,000ಅಲ್ಲಿ 1,25,000ನ ಡಿಡಕ್ಟ್ ಮಾಡಿದ್ರೆ ನಮಗೆ 10,000 ಸಿಗುತ್ತೆ. ನೆಕ್ಸ್ಟು ಡಿಡಕ್ಷನ್ ಆ್ಯಸ್ ಪರ್ ATG ಇರೋದು. ಅಂದರೆ ಯಾವುದಾದ್ರೂ ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಆ್ಯಂಡ್ ಅದರ್ ಚಾರಿಟೀಸ್ ಆ್ಯಂಡ್ ಟ್ರಸ್ಟ್ಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರೆ ಅದನ್ನ ನಾವು ಆ್ಯಸ್ ಪರ್ ATG ನಾವು ಡಿಡಕ್ಷನಿಗೆ ತೊಗೋಬೇಕು. ಸೊ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ NDFಗೆ 10,000ನ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದನ್ನು ನಾವು ಡಿಡಕ್ಟ್ ಮಾಡಬೇಕು. ಸೊ ನಮಗೆ ಉಳಿಯೋದು ಟೋಟಲ್ ಇನ್ಕಮ್ 30,000. ಇದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಅ ಕೋಆಪರೇಟಿವ್ ಸೊಸೈಟಿ ಆಗಿರುತ್ತೆ. ಥ್ಯಾಂಕ್ ಯು.